ಹಾಯ್ ಫ್ರೆಂಡ್ಸ್, ವಿಪಕ್ಷ ನಾಯಕ ಆರ್ ಅಶೋಕ್ ಜೀವನದ ಕತೆ ನಿಮಗೆ ಗೊತ್ತಾ? ಇವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಶಾಸಕನಿಂದ ವಿಪಕ್ಷ ನಾಯಕನ ಸ್ಥಾನಕ್ಕೆ ಏರಿದ್ದು ಹೇಗೆ? ಇವರ ಹೆಂಡತಿ, ಮಕ್ಕಳು ಯಾರು? ಅಶೋಕ್ ಮಾಡಿರೋ ಆಸ್ತಿ ಎಷ್ಟು? 16ನೇ ವಯಸ್ಸಿಗೆ ಜೈಲಿಗೆ ಹೋಗಿದ್ದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1957ರ ಜುಲೈ 1ರಂದು ಜನನ. ಆರ್ ಅಶೋಕ್ ಬೆಂಗಳೂರಿನ ಜಾಲಹಳ್ಳಿಯಲ್ಲಿ 1957ರ ಜುಲೈ 1ರಂದು ಜನಿಸಿದ್ರು. ತಂದೆ ರಾಮಯ್ಯ, ತಾಯಿ ಆಂಜಿನಮ್ಮ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಇವರ ಕುಟುಂಬ ಕೃಷಿಯಲ್ಲಿ ತೊಡಗಿಸಿಕೊಂಡಿತ್ತು. ತಮ್ಮದೇ ಆದ 46 ಎಕರೆ ವಿಶಾಲವಾದ ಜಮೀನು ಕೂಡ ಇತ್ತು. ಬೆಳಗ್ಗೆ 6 ಗಂಟೆಗೆ ಎದ್ದು ತೋಟದ ಕಾವಲಿಗೆ ಹೋಗ್ತಿದ್ದ ಅಶೋಕ್ ನಂತರ ಶಾಲೆಗೆ ಹೋಗ್ತಿದ್ರು. ಶಾಲೆಯಿಂದ ಬಂದ ನಂತರ ಮತ್ತೆ ತೋಟದ ಕಾವಲಿಗೆ ತೆರಳುತ್ತಿದ್ರು. ಜಾಲಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣ ಪಡೆದುಕೊಂಡ್ರು. HMT ಹೈಸ್ಕೂಲ್ನಲ್ಲಿ SSLC ಶಿಕ್ಷಣವನ್ನು ಪೂರ್ಣಗೊಳಿಸಿದ್ರು. PUCಯಲ್ಲಿ ಬೆಳೆತು RSS ಲಿಂಕ್. SSLC ಮುಗಿದ ಬಳಿಕ ಆರ್ ಅಶೋಕ್ ವಿವಿಪುರಂನ ಕಾಲೇಜಿಗೆ ಸೇರಿದ್ರು. PUC ಓದುತ್ತಿದ್ದಾಗ RSS ಲಿಂಕ್ ಬೆಳೀತು. ಇವರು ಫಸ್ಟ್ PUCಯಲ್ಲಿ ಓದುತ್ತಿದ್ದಾಗ ತುರ್ತು ಪರಿಸ್ಥಿತಿ ಹೇರಲಾಯಿತು. ಆಗ RSS ನಾಯಕರ ಜೊತೆ ಸೇರಿಕೊಂಡು ಆರ್ ಅಶೋಕ್ ಕೂಡ ಹೋರಾಟಕ್ಕೆ ಇಳಿದ್ರು. ಕಾಲೇಜು ವಿದ್ಯಾರ್ಥಿಗಳ ಜೊತೆ ಕರಪತ್ರ ಹಂಚಿ ಪೊಲೀಸರ ಕೆಂಗಣ್ಣಿಗೆ ಗುರಿಯಾದ್ರು. ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. 1 ತಿಂಗಳು ಜೈಲಿನಲ್ಲಿದ್ರು. ಅದೇ ಬೆಂಗಳೂರು ಜೈಲಿನಲ್ಲಿ LK ಅಡ್ವಾಣಿ ಸೇರಿದಂತೆ ಹಲವಾರು BJP ನಾಯಕರು ಇದ್ರು. ತಂದೆ ಅಶೋಕ್ರನ್ನ ನೋಡೋಕು ಬರಲಿಲ್ಲ. ಜೈಲಿಂದ ಬಿಡುಗಡೆಯಾಗಿ ಊರಿಗೆ ಬಂದಾಗ ಜೈಲಿಗೆ ಹೋಗಿ ಬಂದವನು ಅಂತ ಊರಿನವರೆಲ್ಲ ಚೀಮಾರಿ ಹಾಕಿದ್ರು. ತಂದೆ ತಾಯಿ ಮನೆಗೂ ಸೇರಿಸಲಿಲ್ಲ. ಮನೆಯ ಹೊರಗೆ ನಿಲ್ಲಿಸಿ ಸಗಣಿ ಗಂಜಲ ಹಾಕಿ ಸ್ನಾನ ಮಾಡಿಸಿ ನಂತರ ಮನೆಯೊಳಗೆ ಬಿಟ್ರು. PUCಯಲ್ಲಿ ಫೇಲ್, RSS ನಿಂದ ದೂರ. ಆರ್ ಅಶೋಕ್ PUCಯಲ್ಲಿ 3 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ರು. ಅದು ಅಲ್ಲದೆ ಇವರು ರಾಜಕೀಯ ಹೋರಾಟ ಅಂತ ಹೋಗೋದು ಮನೆಯವರಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ RSS ನಿಂದ ದೂರ ಉಳಿದ್ರು. PUC ಪಾಸ್ ಮಾಡಿಕೊಂಡ್ರು. ಡಿಗ್ರಿಯಲ್ಲಿ BSc ತಗೊಂಡು ಚೆನ್ನಾಗಿ ಓದ್ತಿದ್ರು. ಓದಿನ ಜೊತೆಗೆ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದ ಅಶೋಕ್ ಕಬಡ್ಡಿ ಚಾಂಪಿಯನ್ ಆಗಿದ್ರು. ಈ ನಡುವೆ ರಾಜ್ಯ BJP ನಾಯಕರಾಗಿದ್ದ ಅನಂತ್ ಕುಮಾರ್ ಸೇರಿದಂತೆ ಹಲವು ನಾಯಕರು ಇವರ ಮನೆಗೆ ಬಂದರು. ರಾಜಕೀಯಕ್ಕೆ ಬರುವಂತೆ ಒತ್ತಾಯಿಸಿದ್ರು. ಆದರೆ ಅಶೋಕ್ ಇದ್ಯಾವುದಕ್ಕೂ ಒಪ್ಪಲಿಲ್ಲ. ಆದರೆ ಕೊನೆಗೆ ಒತ್ತಾಯ ಜಾಸ್ತಿ ಆಗಿದ್ರಿಂದ BJP ಸೇರಲು ಒಪ್ಪಿಕೊಂಡ್ರು. ಬೆಂಗಳೂರು BJP ಯುವ ಮೋರ್ಚಾದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ. ರಾಜಕೀಯದಲ್ಲಿ ಆರ್ ಅಶೋಕ್ ಹಂತ ಹಂತವಾಗಿ ಬೆಳೀತಾ ಇದ್ರು. ಆಗ 1997ರಲ್ಲಿ ಉತ್ತರಹಳ್ಳಿ ವಿಧಾನಸಭೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. BJP ಕಮಾನು ಹೊಂದಿದ್ದ ಯಡಿಯೂರಪ್ಪ ಅಶೋಕ್ಗೆ ಟಿಕೆಟ್ ಕೊಟ್ಟರು. ಅಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ S ರಮೇಶ್ ವಿರುದ್ಧ ಅಶೋಕ್ ವಿನ್ ಆದ್ರು. ಅದೇ ಕ್ಷೇತ್ರದಿಂದ 1999 ಮತ್ತು 2004ರ ಚುನಾವಣೆಯಲ್ಲೂ ಅಶೋಕ್ ವಿನ್ ಆದ್ರು. BJP JDS ಸಮ್ಮಿಶ್ರ ಸರ್ಕಾರದಲ್ಲಿ ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ್ರು. 2008ರಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಆಗಿದ್ರಿಂದ ಅಶೋಕ್ ಪದ್ಮನಾಭನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ರು. ಆಗ ಬಂದ BJP ಸರ್ಕಾರದಲ್ಲಿ ಸಾರಿಗೆ ಸಚಿವರಾದ್ರು. ಜಗದೀಶ್ ಶೆಟ್ಟರ್ CM ಆದಾಗ ಅಶೋಕ್ರನ್ನು DCM ಆಗಿ ನೇಮಿಸಲಾಯಿತು. ಇದರ ಜೊತೆಗೆ ಗೃಹ ಮತ್ತು ಸಾರಿಗೆ ಖಾತೆಯನ್ನು ನೀಡಲಾಗಿತ್ತು. ಸೋಲಿಲ್ಲದ ಸರದಾರ ಈ ಆರ್ ಅಶೋಕ್. ಸಾಮ್ರಾಟ್ ಅಶೋಕ್ ಬಿರುದು ಬಂದಿದ್ದು ಹೇಗೆ? 2013ರಲ್ಲಿ BJPಯ ಘಟಾನುಘಟಿ ನಾಯಕರು ಸೋಲು ಕಂಡ್ರು. ಅಶೋಕ್ ವಿನ್ ಆಗಿದ್ರು. 2018ರಲ್ಲಿ ಮತ್ತೆ ಪದ್ಮನಾಭನಗರದಿಂದ ಗೆದ್ದ ಅಶೋಕ್ 2019ರಲ್ಲಿ BJP ಸರ್ಕಾರ ಬಂದಾಗ ಕಂದಾಯ ಮತ್ತು ಮುಜರಾಯಿ ಸಚಿವರಾಗಿ ಕೆಲಸ ಮಾಡಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಗೆದ್ದು 7ನೇ ಬಾರಿಗೆ ಶಾಸಕರಾಗಿದ್ದಾರೆ. ಈಗ ವಿಪಕ್ಷ ನಾಯಕರೂ ಆಗಿ ಕೆಲಸ ಮಾಡ್ತಿದ್ದಾರೆ. 2023ರ ಚುನಾವಣೆಯಲ್ಲಿ ಇವರು ಪದ್ಮನಾಭನಗರದ ಜೊತೆಗೆ ಕನಕಪುರದಲ್ಲೂ ಸ್ಪರ್ಧಿಸಿದ್ರು. ಆದರೆ ಕನಕಪುರದಲ್ಲಿ DK ಶಿವಕುಮಾರ್ ವಿರುದ್ಧ ಸೋಲು ಕಂಡಿದ್ರು. ಆರ್ ಅಶೋಕ್ BJPಯ ನಾಯಕರ ಪೈಕಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹಿಡಿತ ಹೊಂದಿರೋ ನಾಯಕ ಎನಿಸಿಕೊಂಡಿದ್ದಾರೆ. 2010 ಮತ್ತು 2015ರ BBMP ಚುನಾವಣೆಗಳಲ್ಲಿ BJP ಐತಿಹಾಸಿಕ ಗೆಲುವು ದಾಖಲಿಸಿತ್ತು.
ಅದರ ಹಿಂದೆ ಆರ್ ಅಶೋಕ್ ಅವರ ಶ್ರಮ ಇತ್ತು. ಇದರಿಂದ ಇವರಿಗೆ ಸಾಮ್ರಾಟ್ ಅಶೋಕ್ ಅನ್ನೋ ಬಿರುದು ಕೂಡ ಬಂತು. ರಾಜ್ಯ ಬಿಜೆಪಿಯಲ್ಲೂ ಇವರು ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ದಾರೆ. ಆರ್ ಅಶೋಕ್ ಕುಟುಂಬ ಹೇಗಿದೆ? ಆರ್ ಅಶೋಕ್ 1987ರಲ್ಲಿ ಪ್ರಮೀಳಾ ರಾಣಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಆರಂಭದಲ್ಲಿ ಇವರಿಗೆ ಪತಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದು ಇಷ್ಟ ಇರಲಿಲ್ಲ. ಆದರೆ ನಂತರದಲ್ಲಿ ಪತಿ ಅಶೋಕ್ಗೆ ಸಪೋರ್ಟಿವ್ ಆಗಿ ನಿಂತರು. ಪ್ರತಿಯೊಂದು ಚುನಾವಣೆಯಲ್ಲೂ ಪತಿಯ ಪರವಾಗಿ ಇವರು ಪ್ರಚಾರಕ್ಕೆ ಹೋಗ್ತಾರೆ ಅನ್ನೋದು ವಿಶೇಷ. ಆರ್ ಅಶೋಕ್ಗೆ ಮಾಂಸದೂಟ, ಅದರಲ್ಲೂ ಮೀನೂಟ ಅಂದ್ರೆ ತುಂಬಾ ಇಷ್ಟವಂತೆ. ಇನ್ನು ದಂಪತಿಗೆ 2 ಮಕ್ಕಳಿದ್ದು, 2 ಇಂಜಿನಿಯರಿಂಗ್ MBA ಮುಗಿಸಿದ್ದಾರೆ. ಮಕ್ಕಳಿಗೆ ರಾಜಕೀಯದಲ್ಲಿ ಇಷ್ಟವಿಲ್ಲ. ಆರ್ ಅಶೋಕ್ ಮಾಡಿರೋ ಆಸ್ತಿ ಎಷ್ಟು? ಆರ್ ಅಶೋಕ್ ಕಳೆದ ಚುನಾವಣೆಯಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ 87,35,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 9,56,00,000 ರೂಪಾಯಿಯಷ್ಟು ಸಾಲ ಕೂಡ ಇದೆ. ಇದರಲ್ಲಿ 11 ಕೋಟಿ ರೂಪಾಯಿಯಷ್ಟು ಆಸ್ತಿ ಪತ್ನಿ ಪ್ರಮೀಳಾ ರಾಣಿ ಹೆಸರಲ್ಲಿದೆ. ಅಶೋಕ್ ಬಳಿ 400 ಗ್ರಾಂನಷ್ಟು ಚಿನ್ನ ಇದ್ರೆ, ಪತ್ನಿ ಪ್ರಮೀಳಾ ಬಳಿ 617 ಗ್ರಾಂ ಚಿನ್ನ ಮತ್ತು 164 ಗ್ರಾಂ ತೂಕದ ವಜ್ರ ಖಚಿತ ಚಿನ್ನಾಭರಣವಿದೆ. ಅಶೋಕ್ ಬಳಿ 2 ಕಾರುಗಳಿದ್ದು, ಪತ್ನಿ ಹೆಸರಲ್ಲಿ 1 ಸ್ಕೂಟಿ ಮಾತ್ರ ಇದೆ. ಆದಾಯ ಮತ್ತು ಆದಾಯದ ಮೂಲ. 2021-22ನೇ ಸಾಲಿನಲ್ಲಿ ಅಶೋಕ್ 18,44,000 ರೂಪಾಯಿ ಆದಾಯ ಹೊಂದಿದ್ದಾರೆ. ಅದೇ ರೀತಿ ಪತ್ನಿ ಪ್ರಮೀಳಾಗೆ 3,88,000 ರೂಪಾಯಿ ಆದಾಯ ಇದೆ. ಅಶೋಕ್ ಸಂಬಳ, ಬಾಡಿಗೆ, ಬ್ಯಾಂಕ್ ಬಡ್ಡಿ ಮತ್ತು ಕೃಷಿ ಆದಾಯದ ಮೂಲ ಅಂತ ಘೋಷಿಸಿಕೊಂಡಿದ್ದಾರೆ. ಅದೇ ರೀತಿ ಪತ್ನಿ ಪ್ರಮೀಳಾ ಆದಾಯದ ಮೂಲ ಕೃಷಿ, ಬಾಡಿಗೆ ಮತ್ತು ಬ್ಯಾಂಕ್ ಬಡ್ಡಿ ಅಂತ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ವಿಪಕ್ಷ ನಾಯಕ ಬಿಜೆಪಿ ಲೀಡರ್ ಆರ್ ಅಶೋಕ್ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.